ಕರ್ನಾಟಕ ಕ್ಯಾಡರ್ ಸಿಕ್ತು ನನಗೆ. ಓಕೆ. ಆವಾಗ ಇಲ್ಲೆಲ್ಲ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಅರಿವೇ ಇಲ್ಲ. ಆದರೆ ಹೌದು. ಏನಕ್ಕೆ ಎಲ್ಲ ಹೋಗ್ತೀರಾ, ಯಾಕೆ ದೂರ ಕಳಿಸ್ಬಿಡ್ತಾರೆ, ಡೆಲ್ಲಿ ಕಳಿಸ್ಬಿಡ್ತಾರೆ, ಎಲ್ಲ ಒರಿಸ್ಸಾ ಕಳಿಸ್ಬಿಡ್ತಾರೆ ಅಂತ. ಓಕೆ. ಇನ್ಫ್ಯಾಕ್ಟ್ ಆವಾಗ ಈ ದೂರದರ್ಶನ್ನವರು ಇಂಟರ್ವ್ಯೂಗೆ ಯಾರೋ ಮಧ್ಯಸ್ಥರು ಕರೆದಿದ್ರು, ನೀವು ದೂರದರ್ಶನ ನಿಮ್ಗೆ ಇಂಟರ್ವ್ಯೂ ಮಾಡುತ್ತೆ ಅಂತ. ಏನು ಯಾರಿಗೊಬ್ರಿಗೂ ₹100 ಲಂಚ ಕೊಡಬೇಕು, ಬರ್ತೀರಾ ಅಂತ. ನಾವು ಹತ್ರ ₹100 ಇಲ್ಲಪ್ಪ ಲಂಚ ಕೊಡೋಕ್ಕೆ ಅಂತ. ಓಕೆ. ಇಲ್ಲ ಪರವಾಗಿಲ್ಲ ಹಾಗೆ ಬನ್ನಿ ಅಂದ್ಬಿಟ್ಟು. ಸೊ ನಾನು ಹೋದೆ ದೂರದರ್ಶನ್ಗೆ. ಬೆಳಗ್ಗೆ 9 ಗಂಟೆಗೆ ಬರಬೇಕು ಅಂತ ಹೇಳಿದ್ರು. ಮತ್ತು 9 ಗಂಟೆಗೆ ಹೋದೆ. ಯಾರು ನನ್ನ ಸ್ನೇಹಿತರು ನನ್ನ ಕೋಟ್ ಇಸ್ಕೊಂಡು ಹೋಗಿದ್ದಾರೆ. ನಾನು ಓಕೆ. 4:30 ತನಕ ಅವಕಾಶ. ನನಗೂ ಸಿಟ್ಟು ಬಂದುಬಿಡ್ತು. ನಾನು IPS ಪಾಸ್ ಮಾಡಿದ್ದೀನಿ, ಏನು ಬೆಳಗ್ಗೆ ಸಾಯಂಕಾಲ ತನಕ ಕೂಡಿಸ್ತಾ ಇದ್ದಾರಲ್ಲ, ಯಾವಾಗ ಆಗತ್ತೆ. ಸೊ ಅವರು ಯಾರೊಬ್ಬರು ಇವರಿಲ್ಲ, ಏನು ಸರ್ ನಮ್ಗೇನು ಕರೆದಿದ್ದೀರಲ್ಲ ನೀವು, ಅಲ್ಲಿ ಪರೀಕ್ಷೆ ಪಾಸ್ ಮಾಡಿಬಿಟ್ಟು ನಮಗೆ ಇಂಟರ್ವ್ಯೂ ಮಾಡಬೇಕಾ, ನಿಮಗೆ ನಡ್ರಿ ಇಲ್ಲಿಂದ ಹೋಗಿ ಅಂತ ಬೈದು ಕಳಿಸ್ಬಿಟ್ರು. ಸೊ ಎಲ್ಲ ಏನು ಯಶಸ್ಸಿದಲ್ಲ, ಯಾವ ಪರಮ ಯಶಸ್ಸು ಏನಿಲ್ಲ. ಏನೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀವಿ, ನಮ್ಮ ಕಂಟ್ರೋಲ್ ಮಾಡೋರು ಇನ್ನೊಬ್ಬರು ಇರ್ತಾರೆ, ಮತ್ತೊಬ್ಬರು ಇರ್ತಾರೆ. ಪರಮಾಧಿಕಾರನೂ ಇಲ್ಲ, ಪರಮ ಯಶಸ್ಸು ಇಲ್ಲ. ಓಕೆ. ಅವಾಗಿನ ತಯಾರಿಗೂ ಮತ್ತು ನೀವು ಇವಾಗ ಒಂದಿಷ್ಟು ನೋಡ್ತಾ ಇರ್ತೀರ ಇವಾಗಿನ ಪರಿಸ್ಥಿತಿ ವಿಚಾರವಾಗಿ, ಅವಾಗಿನ ತಯಾರಿಗೂ ಇವಾಗಿನ ತಯಾರಿಗೂ ಏನು ವ್ಯತ್ಯಾಸ ಇದೆ? ಆಗಿನ ತಯಾರಿ ನಾವು ತುಂಬ ಕತ್ಲಲ್ಲಿ ಬಾಣ ಹೊಡಿತಾ ಇದ್ವಿ ನಾವು. ಯಾಕೆಂದರೆ ನಮಗೆ ಸರಿಯಾಗಿ ಮ್ಯಾಟ್ರೇ ಗೊತ್ತಿರಲಿಲ್ಲ. ಆ್ಯಂಡ್ ಪ್ರಿಪ್ರೇಷನ್ ವಾಸ್ ವೆರಿ ಎಕ್ಸ್ಟೆನ್ಸಿವ್. ಈಗ ನೀವು ಪ್ರಿಪ್ರೇಷನ್ ಸ್ವಲ್ಪ ಫೋಕಸ್ಡಾಗಿ ಮಾಡ್ಬೋದು, ಸ್ಮಾರ್ಟ್ ವರ್ಕ್ ಮಾಡ್ಬೋದು, ಮತ್ತು ನಿಮಗೆ ಮಾಹಿತಿನೂ ಕರೆಕ್ಟಾಗಿ ಸಿಗುತ್ತೆ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್, ಅವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಓಕೆ. ಸೊ ಅಂಥದ್ರಲ್ಲಿ ಐ ಗಾಟ್ ಗುಡ್ ಮಾರ್ಕ್ಸ್ ಇನ್ ಎಕನಾಮಿಕ್ಸ್. ಯಾರೋ ತೊಗೊಳಕ್ಕೆ ಧೈರ್ಯ ಮಾಡಲ್ಲ ಡೆಲ್ಲಿಲಿ. ನಾನು ತೊಗೊಂಡ್ಬಿಟ್ಟೆ ಅಲ್ಲಿಗೆ. ಬಟ್ ನನಗೆ ಗೊತ್ತಿರಲಿಲ್ಲ ದಟ್ ಎಕನಾಮಿಕ್ಸ್ ತೊಗೋಬಾರ್ದು ಅಂತ. ನಾನು ಪ್ರಾಮಾಣಿಕವಾಗಿ ಚೆನ್ನಾಗಿ ಸಿಂಪಲ್ ಆಗಿ ಮಾಡಿದೆ. ಯಾಕೆಂದರೆ ಡೆಲ್ಲಿ ಯೂನಿವರ್ಸಿಟಿ ಎಕನಾಮಿಕ್ಸ್ ಇದೆಲ್ಲ ಫುಲ್ ಬರೀ ಅಲ್ಲಿ ಮ್ಯಾಥಮೆಟಿಕ್ಸ್ ಇರೋದು, ಅಲ್ಲಿಗೆ ಮ್ಯಾಥಮೆಟಿಕ್ಸ್ ಇರೋದು, ಮತ್ತು ಇಲ್ಲಿ ಸಲ್ದಿದ್ದು ಇಂಟರ್ನ್ಯಾಷನಲ್ ಥಿಯರಿ ಏನು. ನಂದು ಭಾಳ ಸರಳವಾಗಿ ಸ್ಟ್ರೈಟ್ ಫಾರ್ವರ್ಡ್ ಸಿಂಪಲ್ ಎಕನಾಮಿಕ್. ಬಟ್ ಬಹುಶಃ ಎಕ್ಸಾಮಿನರ್ಸ್ ಅದೇ ಮೆಚ್ಚಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಎಕನಾಮಿಕ್ಸ್ ಆ್ಯಂಡ್ ಸೋಷಾಲಜಿ ಒಳಗೆ. ಈಗ ಓನ್ಲಿ 1 ಸಬ್ಜೆಕ್ಟ್ ಇದೆ. ಈಗ ಮುಂಚೆಲ್ಲ ನಮ್ಗೆ 2 ಸಬ್ಜೆಕ್ಟ್ ಇರ್ತಾ ಇದೆ.